ಕೃತಯುಗದಲ್ಲಿ 1000 ವರ್ಷ ತಪಸ್ಸು ಮಾಡುವುದು ಒಂದೇ, ಕಲಿಯುಗದಲ್ಲಿ 1 ದಿನ ಜಪ ಮಾಡುವುದು ಒಂದೇ. ಅಷ್ಟು ಬೆನಿಫಿಟ್ ಇದೆ. ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ತುಂಬಾ ಜನ ಸಜ್ಜನರು ತಪಸ್ಸನ್ನ ಮಾಡ್ತಾರೆ. ದೇವರು ಪ್ರತ್ಯಕ್ಷವಾಗಿ ಏನು ಬೇಕು ನಿಮಗೆ ವರ ಅಂತ ಕೇಳಿದ್ರೆ ನಮ್ಮನ್ನ ಕಲಿಯುಗದಲ್ಲಿ ಹುಟ್ಟಿಸು ಅಂತ ಕೇಳಿಕೊಳ್ತಾರೆ. ಯಾಕೆ ಅಂದ್ರೆ ಕೃತತ್ರೇತಾಯುಗಗಳಲ್ಲಿ ಮಾಡಿದ ತಪಸ್ಸಿಗಿಂತ ಅಧಿಕವಾದ ಪುಣ್ಯ ಕಲಿಯುಗದಲ್ಲಿ ಭಾಗವತ ಶ್ರವಣ, ಕೃಷ್ಣನಾಮ ಸ್ಮರಣೆ, ಜಪ ಅನುಷ್ಠಾನಗಳಿಂದ ಅಷ್ಟು ಬೆನಿಫಿಟ್ ಇದೆ. ಪುಣ್ಯದ ಬೆನಿಫಿಟ್ ಜಾಸ್ತಿ ಇದೆ. ಆದ್ರಿಂದ ಕೆಲವರು ಪುಣ್ಯ ಪುರುಷರು ಜಪ ಮಾಡ್ತಾರೆ, ನಾವು ಕಲಿಯುಗದಲ್ಲಿ ಜನ್ಮವನ್ನ ತಾಳಬೇಕು ಅಂತ. ಕಲಿಯುಗದಷ್ಟು ಪುಣ್ಯವಾದದ್ದು ಮತ್ಯಾವುದೂ ಅಲ್ಲ. ಕೃತಯುಗದಲ್ಲಿ 1000 ವರ್ಷ ತಪಸ್ಸು ಮಾಡುವುದು ಒಂದೇ, ಕಲಿಯುಗದಲ್ಲಿ 1 ದಿನ ಜಪ ಮಾಡುವುದು ಒಂದೇ. ಅಷ್ಟು ಬೆನಿಫಿಟ್ ಇದೆ. ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ತುಂಬಾ ಜನ ಸಜ್ಜನರು ತಪಸ್ಸನ್ನ ಮಾಡ್ತಾರೆ. ದೇವರು ಪ್ರತ್ಯಕ್ಷವಾಗಿ ಏನು ಬೇಕು ನಿಮಗೆ ವರ ಅಂತ ಕೇಳಿದ್ರೆ ನಮ್ಮನ್ನ ಕಲಿಯುಗದಲ್ಲಿ ಹುಟ್ಟಿಸು ಅಂತ ಕೇಳಿಕೊಳ್ತಾರೆ. ಯಾಕೆ ಅಂದ್ರೆ ಕೃತತ್ರೇತಾಯುಗಗಳಲ್ಲಿ ಮಾಡಿದ ತಪಸ್ಸಿಗಿಂತ ಅಧಿಕವಾದ ಪುಣ್ಯ ಕಲಿಯುಗದಲ್ಲಿ ಭಾಗವತ ಶ್ರವಣ, ಕೃಷ್ಣನಾಮ ಸ್ಮರಣೆ, ಜಪ ಅನುಷ್ಠಾನಗಳಿಂದ ಅಷ್ಟು ಬೆನಿಫಿಟ್ ಇದೆ. ಪುಣ್ಯದ ಬೆನಿಫಿಟ್ ಜಾಸ್ತಿ ಇದೆ. ಆದ್ರಿಂದ ಕೆಲವರು ಪುಣ್ಯ ಪುರುಷರು ಜಪ ಮಾಡ್ತಾರೆ, ನಾವು ಕಲಿಯುಗದಲ್ಲಿ ಜನ್ಮವನ್ನ ತಾಳಬೇಕು ಅಂತ. ಕಲಿಯುಗದಷ್ಟು ಪುಣ್ಯವಾದದ್ದು ಮತ್ಯಾವುದೂ ಅಲ್ಲ.